ನಮ್ಗೆ ಯಾರಿಗೂ ಗೊತ್ತಿಲ್ದಿರೋ ಒಂದು ವರ್ಷನ್ ಹೇಳಿ ಅಂದರೆ ಧನ್ವೀರ್ ಏನು ಹೇಳ್ತಾರೆ? ಯಾರಿಗೂ ಗೊತ್ತಿರೋ ಅಂಥದ್ದು ಏನಿಲ್ಲ, ಎಲ್ಲರೂ ನೋಡಿರೋ ಅಂಥದ್ದೇನೆ. ಬಟ್ ನಮ್ಗೆ ಪರ್ಸ್ನಲಾಗಿ ಇಷ್ಟ ಆಗೋದು ದರ್ಶನ ಏನಕ್ಕೆ ಒಂದು ಮೇನ್ ರೀಸನ್ ಆ ವ್ಯಕ್ತಿತ್ವ ಮೇಡಮ್. ಈ ಕೈ ಕೊಟ್ಟದ್ದು ಈ ಕೈಗೆ ಗೊತ್ತಾಗಲ್ಲ. ಪಕ್ಕದಲ್ಲಿ ನಾವು ಚಿಕ್ಕಬರಲ್ಲಿ ಹೆಂಗೆ ಕೂತಿರ್ತೀವಿ ಅಂದ್ಕೊಳ್ಳಿ, ಇಲ್ಲೇ ಕೂತಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಯಾರಿಗೋ ಒಂದು ಏನೋ ಒಂದು ಸಹಾಯ ಥರ ಮಾಡಿರ್ತಾರೆ ಅಂದ್ಕೊಳ್ಳಿ. ಬಟ್ ನಮಗೆ ಅಲ್ಲಿ ಗೊತ್ತಾಗಿರಲ್ಲ ಏನು ಮಾಡಿರ್ತಾರೆ ಅಂತ. ಬಟ್ ಎಲ್ಲೋ ಒಂದಿನ ಮುಂದಕ್ಕೊಂದಿನ ಅದು ರಿವೀಲ್ ಆಗುತ್ತಲ್ಲ ಈಚೆ ಎಲ್ಲ ಬಂದಾಗ, ಅವನು ನಮ್ಮ ಮುಂದೆ ಹೆಂಗೆ ಏನಾಯಿತು ಅವತ್ತು ಮಾಡಿದ್ರು ಹೆಂಗೆ ಇದು, ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದ್ಸತಿ. ಹೌದಾ, ಅವ್ರು ಯಾರೋ ವ್ಯಕ್ತಿ ಬಂದಲ್ಲ, ಅವ್ನು ಇದನ್ನೇನ ಅಣ್ಣ ಮಾಡಿದ್ದು ನಮ್ಗೆ ಅವಾಗ ಗೊತ್ತಾಗುತ್ತೆ ಹೊರತು ಪಕ್ಕದಲ್ಲಿದ್ದರೂ ನಮ್ಗೆ ಗೊತ್ತಾಗಲ್ಲ. ಸೊ ಆ ಥರ ದಾನ ಧರ್ಮ, ಆಮೇಲೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸೋದು ಮೇಡಮ್. ಬೀಯಿಂಗ್ ಒಬ್ಬ ಸೂಪರ್ ಸ್ಟಾರ್ ಅವರು, ಎಲ್ಲರೂ ಅಪ್ಸ್ಕೊಳ್ಳಿ. ಈಗ ನಂದೇ ಆಗಿರ್ಬೋದು, ಚಿಕ್ಕಬ್ರಾಗಿದ್ದು ನಮ್ಮ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಬೆಳಿಬೇಕು, ಅದು ಎಲ್ಲರಿಗೂ ಸುಲಭವಾಗಿ ಬರಲ್ವಲ್ಲ ಮೇಡಮ್. ತಾನಾಯಿತು ತನ್ನ ಮನೆ ಆಯಿತು ಅಂತ ನೋಡ್ಕೊಂಡಿರೋದೇ ಜಾಸ್ತಿ ಇವತ್ತು ಈಗಿನ ಸಿಚುವೇಶನ್ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ನಮ್ಮ ಜೊತೆ ಇರೋರು ಬೆಳೀಲಿ, ಅವರು ಚೆನ್ನಾಗಾಗಲಿ, ಅವರು ಚೆನ್ನಾಗಿ ಇದಿದೆಯಲ್ಲ ಆ ಗುಣ, ಅದೇ ನಮ್ಗೆ ತುಂಬ ಇಷ್ಟ. ಆಮೇಲೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲು ಚಿಕ್ಕನವ್ರಿಗೂ ದರ್ಶನ್ ಸರ್ ಅಂದರೆ ಅದು ಅಗಾಧವಾದ ಪ್ರೀತಿ. ಈಗ ಧನ್ವೀರ್ ಅವ್ರು ನೋಡೋ ರೀತಿನೇ ಬೇರೆ. ಪ್ರೀತಿ ಅನ್ನೋದಕ್ಕಿಂತ ಪೂಜಿಸ್ತೀರಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದು ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ, ಒನ್ ಸೈಡೆಡ್ ಆಗಕ್ಕೆ ಸಾಧ್ಯ ಇಲ್ಲ ಇದು. ಖಂಡಿತ ಆ ಕಡೆಯಿಂದ ಏನೋ ಒಂದು ಇರ್ಬೇಕಲ್ವಾ, ಅದಕ್ಕೆ ಅಲ್ವಾ ಇವ್ರು ಇಷ್ಟೊಂದು ಪ್ರೀತಿ ಮಾಡೋದು ಅಂತ. ನಿಮ್ಗೆ ಏನು ಅನ್ಸುತ್ತೆ ಚಿಕ್ಕಣ್ಣ? ಇಲ್ಲ, ಅದೇನಂದ್ರೆ ಯಾರೇ ಆದ್ರೂ ಅಷ್ಟೇ. ಈಗ ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ರಿ, ಆಪೋಸಿಟ್ ಅವ್ನು ಏನಂತ, ನಿನ್ನ ಹತ್ರ ದುಡ್ಡು ನಿಮ್ಮ ಮನೆಗೆ ಗುರು, ನಿಮ್ಮ ಹತ್ರ ಆ್ಯಟಿಟ್ಯೂಡ್ ಇದೆ ಅನ್ಕೊಳ್ರಿ, ಇದು ನೀನು ಇಟ್ಕೊ ನನಗೇನು. ಇವತ್ತು ಯಾರಿಗೂ ಕೇರ್ ಮಾಡಲ್ಲ. ನೀನು ದೊಡ್ಡವನಾದ್ರೆ ನಿನಗೆ, ನನ್ನ ಮನೆಗೆ ನಾನು ದೊಡ್ಡವನು ಅಂತಲೇ ಇರ್ತಾರೆ. ಬಟ್ ಅದೆಲ್ಲ ಮೀರಿ ಒಂದು ವ್ಯಕ್ತಿನ ಪ್ರೀತಿ ಮಾಡಬೇಕು ಅಂದರೆ ಅದು ಆ ಒಂದು ಒಳ್ಳೆ ಮನಸ್ಸು, ಅವ್ರು ತೋರಿಸೋ ಪ್ರೀತಿಯಿಂದ ಅಷ್ಟೇ. ನಾವು ಈಗ ಸಿನಿಮಾ ಪ್ರಮೋಷನ್ಸ್ ಅದು ಇದು ಎಲ್ಲನೂ ಬಿಟ್ಟರೆ ನೀವು ಎಷ್ಟೋ ಸಲ ಊಟ ಹಾಕಿದ್ದಾರೆ ನಮಗೆ. ಸೊ ನಿಮಗೆ ಮನೆಗೆ ಬಂದವ್ರು ಊಟ ಕೊಡೋದು ಬೇರೆ, ಯಾರೇ ಬಂದರೂ ಮನೆಗೆ ಬಟ್ ಆ ಪ್ರೀತಿಯಿಂದ ಕೊಡೋದಿದೆಯಲ್ಲ, ಏನೋ ನಾವು ನಮ್ಮ ಮನೇಲೇ ತಿಂತಿದ್ದೀವಿ, ಏನೋ ನಮಗೇನೋ ಬೇರೆಯವ್ರ ಮನೇಲಿ ಇದ್ದೀವಿ ಅಂತ ಫೀಲೇ ಆಗಲ್ಲ. ನಾವು ದರ್ಶನ್ ಸರ್ ಮನೇಲಿ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮನೆಯವ್ರ ಥರ ನೋಡ್ಕೊತಾರೆ. ಅಕ್ಕನೂ ಅಷ್ಟೇ ಆ ವಿಚಾರದಲ್ಲಿ. ನೀವು ಎಷ್ಟೊತ್ತೇ ಆಗಲಿ ಮೇಡಮ್, ನಾವೀಗ ಭೇಟಿ ಮಾಡೋಕೆ ಹೋದಾಗ ಅಣ್ಣನ ಮನೇಲಿ ಇದ್ದಾಗ ಎಷ್ಟೊತ್ತೇ ರಾತ್ರಿ ಆಗಲಿ ಹೊಟ್ಟೆ ತುಂಬ ಊಟ ಬಡಿಸೇ ಕಳಿಸ್ತಾರೆ ಅವರು. ಎಷ್ಟೇ ರಾತ್ರಿ ಆಗಿರ್ಬೋದು, ಹೊಟ್ಟೆ ತುಂಬ ತಿನ್ನಿ ಏನಿರುತ್ತೋ ಅಂದರೆ ಇದು ಆ ಥರದ ಏನು ಮಾಡಲ್ಲ ಪಾಪ, ಭೇದ ಅವ್ರಿಗೆ ಇದು ಎಲ್ಲರಿಗೂ ಒಂದೇ. ಎಷ್ಟೊತ್ತಾಗಲಿ ಹೊಟ್ಟೆ ತುಂಬ ಊಟ ಮಾಡಿಸೇ ಕಳಿಸ್ತಾರೆ. ಸೊ ಅಣ್ಣ ಆಗಲಿ ಅಕ್ಕಾಗಲಿ ನಮ್ಗೆ ಅದೊಂಥರ ಅದೇನೋ ಪ್ರೀತಿ. ನಮಗೆ ಅವ್ರು ನೋಡ್ಕೊಳ್ಳೋ ರೀತಿ ಇರುತ್ತಲ್ಲ, ನಮ್ಮನ್ನೆಲ್ಲ ಹಾಸ್ಪಿಟಾಲಿಟಿ ಮಾಡೋದಾಗಿರ್ಬೋದು, ನಾವು ಏನೋ ಅಲ್ಲ ಅವ್ರ ಮುಂದೆ. ನಮ್ಗೆ ಯಾಕೆ ಪ್ರೀತಿ ತೋರಿಸ್ಬೇಕು? ಅವ್ರು ಇರೋ ಬೇರೆ ಲೆವೆಲಲ್ಲೇ ಇದ್ದಾರೆ. ಬಟ್ ನಾವು ಹೋದಾಗ ಅದು ತೋರಿಸೋ ಪ್ರೀತಿ ಇದೆಯಲ್ಲ, ಅದೇ ಸಾಕು ಮೇಡಮ್ ಒಬ್ಬ ಮನುಷ್ಯನ ಇದು ಮಾಡೋಕ್ಕೆ, ಇನ್ನೇನು ಬೇಡ. ಆಮೇಲೆ ಇನ್ನೂ ಒಂದು ಏನಂದರೆ, ಈಗ ಇವರು ಕ್ಲೋಸು, ನಾನು ಕ್ಲೋಸು, ಹಿಂಗೆ ಕ್ಲೋಸ್ ಸರ್ಕಲ್ಗೆ ಅಷ್ಟೇ ಅಲ್ಲ. ಈಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರಲ್ಲ ಸುಮಾರು ಹೇಳೋರಲ್ಲ, ಅವ್ರು ಯಾವುದಾದ್ರು ಸಿನಿಮಾಗಳು ನೋಡಿರ್ತಾರೆ. ಇದರಲ್ಲಿ ಯಾರೋ ಈ ಹುಡುಗ ಇವ್ನು ಸಖತ್ತಾಗಿ ಮಾಡೋನೆ, ಇವ್ನಿಗೇನಾದರೂ ಮಾಡಬೇಕು, ಇದರಲ್ಲಿ ಇವ್ನ ಕ್ಯಾರೆಕ್ಟ್ರ್ ಇಷ್ಟ ಆಯಿತು. ಯಾರು ಈ ಸಿನಿಮಾದಲ್ಲಿ ಯಾರೇ ಆದ್ರೂ ಯಾವುದಾದ್ರೂ ಅವ್ನು ಚೆನ್ನಾಗಿ ಮಾಡಿದ್ದವ್ನು ಏನಾದರೂ ಮಾಡಿದ್ರೆ ಅವ್ನು ಗುರುತಿಸೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಈ ಥರದ ವ್ಯಕ್ತಿತ್ವನು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಜೊತೆಗಿದ್ದವ್ರಿಗೆ ಅಂತ ಅಲ್ಲ, ಯಾರೇ ಆದರೂ ಅವ್ರಲ್ಲಿ ಏನಾದರೂ ಒಂದು ಕಲೆ ಇದೆ ಅಂದರೆ ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡೋಂಥ ತುಂಬ ಒಳ್ಳೆ ವ್ಯಕ್ತಿತ್ವ ಇದೆ. ನನಗೆ ಅವ್ರ ಸಿನಿಮಾ ಇಂಟರ್ವ್ಯೂಸ್ ಅಲ್ಲದೆ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಎಸ್ಪೆಷಲಿ ನಾನು ಹೀರೋಯಿನ್ ಅವ್ರನ್ನೆಲ್ಲ ಬಿಟ್ಬಿಡೋಣ, ನಾನು ದರ್ಶನ್ ಸರ್ ಬಗ್ಗೆ ಮಾತಾಡೋದಾದರೆ ಅವ್ರಗಳ ಹತ್ರ ಮಾತಾಡಿದಾಗ ಒಂದು ಬ್ರೈಟಾಗಿ ಒಂದು ಹಿಂಗೆ ಕಣ್ಣು ಅರಳುತ್ತೆ. ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ತುಂಬ ಜನ, ಎಸ್ಪೆಷಲಿ ಕಾಮಿಡಿಯನ್ಸ್ ಆಗಿರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಅವರೆಲ್ಲ ಹೇಳೋದು ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಸೆಟ್ಟಲ್ಲಿ. ದರ್ಶನ್ ಸರ್ ಅಂದರೆ ನಾವು ದರ್ಶನ್ ಸರ್ ಅನ್ಕೊಂಡು ಹೋಗಿರ್ತಿದ್ವಿ, ಬಟ್ ಒಂದ್ಸಲ ಎಂಟ್ರಿ ಆದ ತಕ್ಷಣ ಅವ್ರ ಸಿನಿಮಾಗೆ ಒಂದೇ ಫ್ಯಾಮಿಲಿ ಆಗಿ ಹೋಗ್ಬಿಟ್ವಿ, ಈ ಥರದ್ದು ಮಾತಾಡ್ತಿದ್ದು. ಅಂದರೆ ಆ ಚಿತ್ರರಂಗ ಅಂದರೆ ನಾವೆಲ್ಲ ಒಂದೇ ಕುಟುಂಬ ಅನ್ನೋದು ಅವ್ರಿಗೆ ಅವಾಗಿಂದನೂ ಆ ಥರದ್ದು ಒಂದಷ್ಟು ಅವ್ರ ಬಗ್ಗೆ ಕೇಳ್ಪಟ್ಟಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ನೀವೆಲ್ಲ ತುಂಬ ಹತ್ರದಿಂದ ನೋಡಿರೋದು ಆಗಿರೋದ್ರಿಂದ ಅದಕ್ಕೆ ನಾನು ಕೇಳಿದ್ದು ಆ ಮಾತನ್ನ. ವಾಮನ ನೋಡಿದ್ರು, ಆ ವಿಟಿ ನೋಡಿದ್ವಿ ನಾವು, ಎಲ್ಲ ಆಯಿತು. ಬಟ್ ನಿಮಗೆ ನಾರ್ಮಲ್ ಆಗಿ ಏನಾದ್ರು ಕಾನ್ವರ್ಸೇಷನ್ ಮಾಡುವಾಗ ಸಿಕ್ಕಿದಾಗ, ಈಗ ಸಿನಿಮಾ ರಿಲೀಸ್ ಹತ್ರದಲ್ಲಿದೆ, ಏನು ಹೇಳ್ತಾರೆ ಅವರು? ಇಲ್ಲ ಮೇಡಮ್, ಪ್ರತಿಯೊಂದು ಸಜೆಷನ್, ನಾನು ಇದೇ ಸಿನಿಮಾ ಅಂತಲ್ಲ, ನಾನು ಯಾವುದೇ ಸಿನಿಮಾ ಮಾಡಿದ್ರು ಅಣ್ಣ ನನಗೆ ಸಜೆಷನ್ಸ್ ಹೇಳ್ತಾನೆ ಇರ್ತಾರೆ. ಈ ಥರ ಮಾಡು, ಪ್ರಮೋಷನ್ಸ್ ಆಗಿರೋದು, ನಾವು ಏನೇ ಒಂದು ಹಿಂಗೆ ನಾನು ಎಸ್ಪೆಷಲಿ ನಾನಂತೂ ಪ್ರತಿಯೊಂದು ಹೆಜ್ಜೆ ಹಿಡಿದ್ರೆ ಇಂಡಸ್ಟ್ರಿ ಅವ್ರು ತಿಳಿಸ್ಬಿಟ್ಟೆ ಮಾಡ್ತೀನಿ, ಅವ್ರಿಗೊಂದು ಗಮನಕ್ಕೆ ತಂದುಬಿಟ್ಟೆ. ಅವ್ರಿಗೆ ಇರೋದು ಹೇಳ್ತಾರೆ.
ಈ ತಪ್ಪು ಸರಿ ಮಾಡು ಅಂದರೆ ಈ ಥರ ಮಾಡು, ಈಗ ಪ್ರಮೋಷನ್ಸ್ ಆಗಿರೋದು ಪ್ರತಿಯೊಂದು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಎಲ್ಲ ಹೇಳ್ತಾರೆ. ಆದ್ರೆ ಅದು ಅವಶ್ಯಕತೆ ಇರಲಿಲ್ವಲ್ಲ, ಏನೋ ಸಿನಿಮಾ ಮಾಡೋ ಆಯ್ತು ಮಾಡ್ಕೋಗಪ್ಪ ಒಳ್ಳೇದಾಗಲಿ ಅಂತ ಹೇಳ್ಬಿಡೋಯ್ತು. ಬಟ್ ನಮ್ಮವರು ನಮ್ಮ ಹುಡುಗರು ಬೆಳೀಲಿ ಅನ್ನೋ ಅದು ಸುಲಭವಾಗಿ ಬರಲ್ಲ ಮೇಡಮ್ ಯಾರಿಗೂ. ಅದೇ ಮೇಜರ್ ರೀಸನ್ ನಮ್ಗೆ ದರ್ಶನ ನಾವು ಅಷ್ಟು ನೀವು ಹೇಳಿದ್ರೆ ಪೂಜಿಸ್ತೀವಿ ಅಂತ, ಅದೇ ಕಾರಣ ನಮ್ಗೆ. ಅದೇ ನಾನು ಹೇಳಿದೆ, ಈಗ ಇಷ್ಟಪಡೋದು ಬೇರೆ. ನನಗೆ ಧನ್ವೀರ್ನ ನೋಡಿದ್ರೆ ಪರ್ಟಿಕ್ಯುಲರ್ಲಿ ನನಗೆ ಅನ್ಸೋದು, ಇವಾಗ ಅಂತ ಅಲ್ಲ, ಈಗ ಮೋಸ್ಟ್ಲಿ ತುಂಬಾ ವೈರಲ್ ಆಗಿದೆ ಅಥವಾ ನಿಮ್ಮ ಬಾಂಡು ಜನಕ್ಕೆ ಗೊತ್ತಾಗಿದೆ. ನಾವು ಅವಾಗಿಂದನೂ ನೋಡಿದೀವಿ, ನೀವು ಅವ್ರ ಬಗ್ಗೆ ಮಾತಾಡೋದು ಕೇಳಿದೀವಿ. ಅವ್ರ ಪ್ರೆಸೆನ್ಸ್ ಅಲ್ಲಿ ಮಾತಾಡೋದಲ್ಲ, ಅವ್ರು ಇಲ್ದಿದ್ದಾಗ್ಲೂ ಈ ಮನುಷ್ಯ ಅವ್ರನ್ನ ಎಷ್ಟು ಅಣ್ಣ ಅಂದ್ರೆ ಅದೆಷ್ಟು ಇದು ಮಾಡ್ತಿದ್ರು ಅಂತ ನೋಡಿದೀವಿ. ಸೊ ಹಂಗಿರುವಾಗ ಈಗ ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಈ ತರ ಎಲ್ಲ ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಓವರ್ ಆಲ್ ಆಗಿ ಈ ವಿಷಯ ಇಷ್ಟೊಂದು, ಈಗ ನಿಮ್ದು ಅವ್ರದ್ದು ಬಾಂಡೇ ಪರ್ಟಿಕ್ಯುಲರ್ಲಿ ಜನ ಮಾತಾಡ್ತಾ ಇದಾರಲ್ಲ, ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಂದೊಂದ್ಸಲ ಅಂದ್ರೆ ಇದೇನೋ ಜಾಸ್ತಿ ಆಗ್ತಿದೆ ಅನ್ಸುತ್ತಾ, ಅಥವಾ ಇದ್ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೆ ಈಗ ಅನ್ಸುತ್ತಾ, ಏನ್ ಅನ್ಸುತ್ತೆ? ಧನ್ವೀರಿಗೆ ಏನ್ ಪರ್ಸನಲಿ ಫೀಲ್ ಆಗುತ್ತೆ? ನನ್ಗೆ ಆ ಥರದ್ದೆಲ್ಲ ಯಾವ್ದು ತಲೆಗೂ ಹಾಕೊಂಡಿಲ್ಲ ಮೇಡಮ್. ನಾನು ಈಗ ನೋಡಿ, ನೀವು ಹೇಳಿದ್ರಿ ಈಗ ಆಗಿಂದನೂ ನನಗೆ ಏನು ಬಿದ್ದೀನೋ ಅದೇ ರೀತಿ ಇದ್ದೀನಿ. ಬಟ್ ಈ ಸಿಚುವೇಶನ್ ಆದ್ಮೇಲಿಂದ ಜನ ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ರು. ಬಟ್ ನಾನು ಯಾವ್ದು ತಲೆಗೆ ತಗೊಂಡಿಲ್ಲ. ಅದು ನಮ್ಮ ಕರ್ತವ್ಯ, ನಾನು ಮಾಡಿದ್ರೆ ನಮ್ಮ ಕರ್ತವ್ಯ ಮಾಡಬೇಕಾಗಿತ್ತು. ನಾನು ನಿಂತಿದ್ದೀವಿ ಅಷ್ಟೇ, ಅಣ್ಣನ ಜೊತೆಗೆ ಅಕ್ಕನ ಜೊತೆಗೆ ಅಷ್ಟೇ. ಬಟ್ ಅದನ್ನ ಯಾವ್ದು ತಲೆಗೆ ತೊಗೊಂಡು ನಾನು ಒಂದು ಜನ ಮಾತಾಡ್ದವ್ರಪ್ಪ, ನಾವು ಅದು ಯಾವುದು ನಮ್ಗೆ ತಲೆಗೂ ಹಾಕೊಂಡಿಲ್ಲ. ಜನ ಮಾತಾಡ್ದಲ್ಲಿ ನಾನು ಅವತ್ತು ಹೆಂಗಿದ್ದೆ ಇವತ್ತಿಗೂ ಅವ್ರ ಜೊತೆ ಹಂಗಿದೆ ಅಷ್ಟೇ. ಆಮೇಲೆ ತುಂಬಾ ಜನ ಹೇಳೋದು ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ, ಜೊತೆಲಿ ಕುತ್ಕೊಂಡಾಗ ತುಂಬಾ ರೇಗಿಸ್ತಾರೆ ಎಲ್ರಿಗೂ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಖತ್ ಕಾಮಿಡಿ ಮಾಡ್ತಾರೆ. ಆಮೇಲೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ನಿಮ್ಗೆ ದತ್ತನೇ ಇದೆಯಲ್ಲ ಬೆಸ್ಟ್ ಎಕ್ಸಾಂಪಲ್. ದತ್ತ ಮತ್ತೆ ಅನಾಥರು. ಆಮೇಲೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಬನ್ರಿ, ಈ ಯಾರ್ಯಾರು ಸೂಪರ್ ಸ್ಟಾರ್ಗಳು ಎಲ್ಲರೂ ಇದ್ದಾರೆ, ಹೀರೋಗಳಿಗೆ ಕಾಮಿಡಿ ಸೆನ್ಸ್ ಯಾರಿಗೆ ಚೆನ್ನಾಗಿದೆ ಅವರೆಲ್ಲರೂ ಸೂಪರ್ ಸ್ಟಾರ್ಗಳು. ಎಕ್ಸಾಕ್ಟ್ಲಿ. ಅಂಡ್ ತುಂಬಾ ಕಮ್ಮಿ ಜನಕ್ಕೆ ಆ ಸೆನ್ಸ್ ವರ್ಕ್ ಆಗೋದು, ಅದಕ್ಕೆ ಸೂಪರ್ ಬಾಡಿ ಸ್ಟಾರ್. ಲ್ಯಾಂಗ್ವೇಜ್. ಕಾಮಿಡಿ ಸೆನ್ಸ್ ಇರೋರೆಲ್ಲರೂ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಬಟ್ ದರ್ಶನ್ ಸರ್ಗೂ ಅದು ಸಿಕ್ಕಾಬಿಟ್ಟೆ ಸಾಕತ್ತೆ. ಆಮೇಲೆ ಅವರೆಲ್ಲ ಕಲ್ತ್ಕೊಂಡು ಬಂದಿರೋರು ತಾನೆ. ನೀನಾಸಮ್ಮ ಕನ್ನಡದ ಮೇಲಿರೋ ಹೋಲ್ಡ್ ಆಗಿರ್ಬೋದು, ಅಥವಾ ಪೇಜ್ ಗಟ್ಲೆ ಡೈಲಾಗ್ಗಳನ್ನ ತಗೊಳ್ಳೋದಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡಂಗೆ ಇಲ್ಲ. ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಸಿನಿಮಾ ಬಗ್ಗೆ ಮಾತಾಡಲ್ಲ. ನಾವುಗಳೆಲ್ಲ ಕೂತಾಗ ಅಣ್ಣ 100% 1% ಸಿನಿಮಾ ಮಾತಾಡ್ಬೋದು. ಈ 99% ಬೇರೆನೇ ಟಾಪಿಕ್ಸ್ ಇರುತ್ತೆ, ಪ್ರಾಣಿಗಳು ಅದು ಅಷ್ಟೇ ಇರ್ತಾವೆ. ಸಿನಿಮಾ ಬಗ್ಗೆ ಜಾಸ್ತಿ ಇರಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.